Hi friends, welcome back to Competitive World ಯೂಟ್ಯೂಬ್ ಚಾನಲ್. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಕೆಸೆಟ್ಗೆ ಸಂಬಂಧಿಸಿದಂತೆ ಒಂದು 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ. ಇದು ನಂದು 5ನೇ ವಿಡಿಯೋ. ಫಸ್ಟ್ ಪೇಪರ್ ಕೆಸೆಟ್ಟಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀ. ನೋಡಿರಿ, ಫಸ್ಟ್ ಪಾಯಿಂಟ್ 9 pillars of digital India. ಇದು ICT ಚಾಪ್ಟರ್ ಒಳಗೆ ಬರೋವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀ. ಅದರೊಳಗೆ 9 pillars of digital India ಯಾವ ಒಂದು ಇಂಪಾರ್ಟೆಂಟ್ ಪಿಲ್ಲರ್ಸ್ ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಇದಕ್ಕೆ 9 ಪಿಲ್ಲರ್ಸ್ ಯಾವ್ಯಾವ ಬರ್ತಾವೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ರಿ. broadband highways. Second one, universal access to mobile connectivity. Third one, public internet access program. Fourth one, e-governance, reforming government through technology, e-governance. Fifth one, e-Kranti, electronic delivery of services. e-Kranti, electronic delivery of services. Sixth one, information of all. Seventh one, electronics manufacturing. Eighth one, IT for jobs. Ninth one, early harvest programs. These all are the 9 pillars of digital India. Next one, types of government interactions in e-governance. E means electronic governance ಅಂತ ಅರ್ಥ ರೀ. ಈ ಟೈಪ್ಸ್ ಆಫ್ ಗೌರ್ಮೆಂಟ್ ಇಂಟ್ರ್ಯಾಕ್ಷನ್ e-governance ಏನೇನಂತ ಕರೀತಾರೆ ನೋಡ್ರಿ. ಟೈಪ್ಸ್ ಆಫ್ G2G ಮೀನ್ಸ್ ಗೌರ್ಮೆಂಟ್ ಟು ಗೌರ್ಮೆಂಟ್. G2C government to citizen. G2B government to business. G2E government to employee. ವೆರಿ ಇಂಪಾರ್ಟೆಂಟಾ ಈ ಪಾಯಿಂಟ್ಸ್ ಇವಾಗ ಹೇಳಿದ್ದು. ಟೈಪ್ಸ್ ಆಫ್ ಗೌರ್ಮೆಂಟ್ ಇಂಟ್ರ್ಯಾಕ್ಷನ್ ಇ ಗವರ್ನೆನ್ಸ್. ಪ್ರಿವಿಯಸ್ ಕ್ವಶನ್ ಪೇಪರ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವು 4 ನೆನಪಿಟ್ಕೋರಿ. ನೆಕ್ಸ್ಟ್ ಇವು 9 ಪಿಲ್ಲರ್ಸನ್ನು ನೆನಪಿಟ್ಕೋರಿ. ಇದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಈ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿರ್ತಿ ಅಂತ ಕೇಳ್ತಾರೆ. ಈ ಕ್ರಾಂತಿ ಈಸ್ ಅ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸರ್ವಿಸಸ್. ತಾಂತ್ರಿಕ ಒಂದು ವಸ್ತುಗಳನ್ನು ಡೆಲಿವರಿ ಕೊಡ್ತಾರಲ್ಲ, ಆ ಒಂದು ಸೇವೆಗೆ ಸಂಬಂಧಿಸಿದೆ ಅಂತಂದು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಆಫ್ ಪಾಪ್ಯುಲರ್ ವಿಡಿಯೋ ಕಾನ್ಫರೆನ್ಸಿಂಗ್ ಸಾಫ್ಟ್ವೇರ್. ನಾವು ವಿಡಿಯೋ ಮಾಡೋಕೆ ಫಾರ್ ಎಕ್ಸಾಂಪಲ್ ಕೊರೋನಾ ಟೈಮ್ ಒಳಗೆ ಆನ್ಲೈನ್ ಕ್ಲಾಸ್ ಮಾಡಿರ್ತಾರೆ ರೀ. ಟೀಚರ್ಸ್ ಇದ್ದವ್ರಿಗೆ ಗೊತ್ತಾಗುತ್ತಾ. ಜೂಮ್ ಮೀಟಿಂಗ್ ಇರ್ಬೋದು, ಜೂಮ್ ಆ್ಯಪ್ ಇರ್ಬೋದು, ಒಂದಿಷ್ಟು ಆ್ಯಪ್ಗಳನ್ನು ಬಳಸಿ ಏನು ಮಾಡಿದರು, ಕ್ಲಾಸಸ್ಸನ್ನು ಮಾಡಿದರು. ವಿಡಿಯೋ ಕಾನ್ಫರೆನ್ಸಿಗೆ ಹೆಲ್ಪ್ ಆಗುವಂಥ ಒಂದು ಸಾಫ್ಟ್ವೇರ್ ಯಾವ್ಯಾವು ಅಂತ ಕೇಳ್ತಾರೆ. ಪಾಪ್ಯುಲರ್ ಸಾಫ್ಟ್ವೇರ್ ಅವು ಯಾವ್ಯಾವು ಅಂದ್ರೆ, ಫಸ್ಟ್ ಒನ್ ಜೂಮ್, ಸೆಕೆಂಡ್ ಒನ್ ಸಿಸ್ಕೋ ವೆಬ್ಎಕ್ಸ್, ಥರ್ಡ್ ಒನ್ ಗೂಗಲ್ ಮೀಟ್, ಫೋರ್ತ್ ಒನ್ ಜೋಹೋ ಕ್ಲಿಕ್, ಫಿಫ್ತ್ ಒನ್ ವರ್ಕ್ ಪ್ಲೇಸ್ ಬೈ ಫೇಸ್ಬುಕ್, ಸಿಕ್ಸ್ತ್ ಒನ್ ಮೈಕ್ರೋಸಾಫ್ಟ್ ಟೀಮ್ಸ್, ಸೆವೆಂತ್ ಒನ್ ಸ್ಕೈಪ್, ಕ್ಲಬ್ ಹೌಸ್ ಆಡಿಯೋ ಕಾನ್ಫರೆನ್ಸಿಂಗ್. ಕ್ಲಬ್ ಹೌಸನ್ನು ಮಾಡ್ತಾರೆ ಆಡಿಯೋ ಕಾನ್ಫರೆನ್ಸ್ ಮೂಲಕ. ಸಿ ದ ಇ ಇನ್ ಗವರ್ನೆನ್ಸ್ ಸ್ಟ್ಯಾಂಡ್ ಫಾರ್ ಎಲೆಕ್ಟ್ರಾನಿಕ್. ದ ಇ ಗವರ್ನೆನ್ಸ್ ಒಳಗೆ ಇ ಅಂದ್ರೆ ಏನು? ಇ ಗವರ್ನೆನ್ಸ್ ಸ್ಟ್ಯಾಂಡ್ಸ್ ಆಫ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಎಲೆಕ್ಟ್ರಾನಿಕ್. ಸಿ ನೆಕ್ಸ್ಟ್, ದ ಯುಟಿಲೈಸೇಷನ್ ಆಫ್ ICT, information communication technology. The utilization of
ಐ ಸಿ ಟಿಯನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತಾರೆ ನೋಡಿರಿ. ದ ಯುಟಿಲೈಸೇಷನ್ ಆಫ್ ಐ ಸಿ ಟಿ ಎನಿ ಟೈಮ್ ಆ್ಯಂಡ್ ಎನಿವೇರ್ eliminates the need of physical travel by citizen various government offices. This notes is previous class ಅಂದರೆ ರೆಫರೆನ್ಸ್. ಇಷ್ಟರೊಳಗೆ ಏನಿಲ್ಲ ಅಂದರೂ 1 ಮಾರ್ಕ್ಸ್ ಆದ್ರೂ ಬಂದೇ ಬರುತ್ತಾ. ಸೊ ಪ್ಲೀಸ್ ಏನು ಮಾಡಿರಿ, ಬರುತ್ತೆ ಇಟ್ಕೋರಿ ಅಥವಾ ಒಂದು ಸತಿ ಓದ್ಬಿಡ್ರಿ, ನೆನ್ಪುಳಿತೈತಿ. ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.